ಎಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬುಲೆಟಿನ್ ಎಕ್ಸ್ಪ್ರೆಸ್. ನಾನು ಧನುಕುಮಾರ್. ಲೋಕಸಭಾ ಚುನಾವಣೆ ಇನ್ನೇನು ಬರೋಕ್ಕಾಯಿತು. ಲೋಕಸಭಾ ಚುನಾವಣೆ ಅಂದರೆ ನೆನಪಾಗೋದು ಮಂಡ್ಯ ರಾಜಕಾರಣ ಅಂದರೆ ಯಾವ ರೇಂಜ್ಗೆ ರಣರೋಚಕವಾಗಿರುತ್ತೆ ಮಂಡ್ಯ ರಾಜಕಾರಣ ಅನ್ನೋದಕ್ಕೆ ಉದಾಹರಣೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಹೋದ ಸಲ ಕಳೆದ ಲೋಕಸಭಾ ಚುನಾವಣೆಯನ್ನು ನೀವು ಗಮನಿಸಿರ್ತೀರ. ಮಂಡ್ಯದಲ್ಲಿ ಯಾವ ರೇಂಜ್ಗೆ ರಾಜಕಾರಣ ನಡೆದಿತ್ತು. ಮಂಡ್ಯ ರಾಜಕಾರಣ ಅಂದರೆ ಇಂಡಿಯಾನೇ ತಿರುಗಿ ನೋಡೋ ರೇಂಜ್ಗೆ ಮಂಡ್ಯದಲ್ಲಿ ರಾಜಕಾರಣ ನಡೆಯುತ್ತೆ. ಎಸ್, ಇನ್ನು ನಟಿ ಸಂಸದೆ ಸುಮಲತಾ ಈ ಬಾರಿ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ. ಈ ಬಾರಿ ಏನಪ್ಪ ವ್ಯತ್ಯಾಸ ಅಂದರೆ, ಕಳೆದ ಬಾರಿ ಯಾವುದೇ ಪ್ಲ್ಯಾನ್ ಇರಲಿಲ್ಲ ನನಗೆ, ಸೊ ಅದಕ್ಕಾಗಿ ಇಂಡಿಪೆಂಡೆಂಟಾಗಿ ನಿಲ್ಲಬೇಕಾಗಿ ಬಂತು. ಸೊ ಈ ಬಾರಿ ನಾನು BJPಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದೀನಿ. BJPಯಿಂದ ಟಿಕೆಟ್ ಸಿಗೋದು ಕನ್ಫರ್ಮ್ ಆಗಿದೆ ನನಗೆ ಅಂತ ಹೇಳಿದ್ದಾರೆ. BJPಯಿಂದ ಸ್ಪರ್ಧಿಸ್ತಾ ಇದ್ದಾರೆ. ಸೊ ಮಂಡ್ಯ ಅಂದರೆ ಜೆ ಡಿ ಎಸ್ ಅಂದರೆ ಮಂಡ್ಯ ಅಂತ ಇದ್ರು ಜನ. ಆದರೆ ಈ ಬಾರಿ ಯಾಕೋ ಜೆ ಡಿ ಎಸ್ ಅವ್ರದ್ದು ಯಾವುದೇ ಅಪ್ಡೇಟ್ಸೇ ಇಲ್ಲ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ. ಜೆ ಡಿ ಎಸ್ನಿಂದ ಯಾರು ಸ್ಪರ್ಧಿಸ್ತಾರೆ ಅನ್ನೋ ಕ್ಲೂ ಕೂಡ ಕೊಟ್ಟಿಲ್ಲ. ಗೊತ್ತಿಲ್ಲ ಏನು ಮಾಡ್ತಾರಂತ. ಸೊ ಇನ್ನು ಸುಮಲತಾ ಅವ್ರ ವಿಚಾರಕ್ಕೆ ಬಂದರೆ, ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನೀವು ಗಮನಿಸಿರ್ಬೋದು, ನಟ ಯಶ್ ಹಾಗೂ ನಟ ದರ್ಶನ್ ರವರು ಫುಲ್ ಸಾಥನ್ನು ಕೊಟ್ಟಿದ್ರು. ರೋಡ್ಗಿಳಿದು ಪ್ರಚಾರ ಮಾಡಿಕೊಟ್ಟಿದ್ರು. ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ಗೆದ್ದರು ಕೂಡ. ಸಂಸದೆ ಸುಮಲತಾ ಅವರು ಗೆದ್ದರು. ಈ ಬಾರಿನೂ ಹಂಗಿದ್ರೆ ನಟ ದರ್ಶನ್, ಸ್ಟಾರ್ ನಟ ಯಶ್ ಅವರು ಸುಮಲತಾಗೆ ಪ್ರಚಾರ ಮಾಡಿಕೊಡ್ತಾರಾ, ಸಾಥ್ ಕೊಡ್ತಾರಾ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ನಟ ಯಶ್ ಅವರು ಇದರಿಂದ ಹೇಳಿದರು, ನಾನು ಯಾವುದೇ ರಾಜಕೀಯ ಪ್ರಚಾರಕ್ಕೆ ಹೋಗೋದಿಲ್ಲ, ರಾಜಕೀಯ ಮಾಡೋದಿಲ್ಲ ಅನ್ನೋದನ್ನು. ಸಂಸದ ಸುಮಲತಾ ಅವರು ಕೂಡ ನಿನ್ನೆ ಹೇಳಿದ್ದಾರೆ ಮಾಧ್ಯಮದ ಸಂದರ್ಶನ ವೇಳೆಯಲ್ಲಿ. ಕಳೆದ ಬಾರಿನೇ ಎಲೆಕ್ಷನ್ ಮುಗಿದ ನಂತರ ಯಶ್ ಅವರು ನಾವು ಮಾತಾಡೋ ಟೈಮ್ನಲ್ಲಿ ಹೇಳಿದರು, ಭಾಳಷ್ಟು ಸಲ ಮಾತಾಡಿದ್ದೀವಿ, ಎಲೆಕ್ಷನ್ ರಾಜಕೀಯ ಅಂದರೆ ಇಷ್ಟು ಕಹಿಯಾಗಿರುತ್ತಾ, ಇಷ್ಟು ಕಷ್ಟವಾಗಿರುತ್ತಾ, ನನಗೆ ಗೊತ್ತೇ ಇರಲಿಲ್ಲ, ಇವಾಗಲೇ ಗೊತ್ತಾಗಿದ್ದು ಅನ್ನೋ ವಿಚಾರವನ್ನು ನಟ ಯಶ್ ಸಂಸದೆ ಸುಮಲತಾ ಅವ್ರ ಜೊತೆ ಭಾಳಷ್ಟು ಸಲ ಡಿಸ್ಕಸ್ ಮಾಡಿದ್ರಂತೆ. ಸೊ ಈ ಬಾರಿ ಬರೋದು ಡೌಟೇ, ಯಶ್ ಅವರು ಬರೋದು ಡೌಟೇ ಪ್ರಚಾರಕ್ಕೆ ಸುಮಲತಾ ಅವರ ಪರವಾಗಿ. ನಟ ದರ್ಶನ್ ಅವ್ರು ಬರ್ತಾರಾ ಗೊತ್ತಿಲ್ಲ, ಕಾದು ನೋಡಬೇಕು. ಎನಿವೇಸ್, ನಿಮ್ಮ ಪ್ರಕಾರ ಜೆ ಡಿ ಎಸ್ಸಿಂದ ಯಾರು ಟಿಕೆಟ್ ಯಾರಿಗೆ ಸಿಗ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ. ಈ ಬಾರಿಯ ಮಂಡ್ಯ ರಾಜಕಾರಣ ಅಷ್ಟೇ ರಣರೋಚಕವಾಗಿರುತ್ತಾ, ಅಥವಾ ನಿಮಗೆ ತಿಳಿದ ಮಟ್ಟಿಗೆ ಯಾವ ರೀತಿ ಮಂಡ್ಯ ರಾಜಕಾರಣ ನಡೀಬೋದು? ಸಂಸದೆ ಸುಮಲತಾ ಅವರೇ ಈ ಬಾರಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾರಾ? ಇದನ್ನೆಲ್ಲ ಕಮೆಂಟ್ ಮಾಡಿ. ಹಾಗೆ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಬುಲೆಟಿನ್ ಎಕ್ಸ್ಪ್ರೆಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.